नमः अग्नये स्वाहा अग्नये नमः क्षेत्र परिवार देवताय स्वाहा ಹೇ ಗೈಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ. ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಇವತ್ತು ಭದ್ರಕಾಳಿ ಅಮ್ಮನವರ ದೇವಸ್ಥಾನಕ್ಕೆ ಮತ್ತೊಮ್ಮೆ ಬಂದಿದ್ದೀನಿ ನಾನು. ಯಾಕಂದರೆ ಇವತ್ತು ವಿಶೇಷವಾಗಿ ಅಮಾವಾಸ್ಯೆ. ಆ್ಯಕ್ಚುಲಿ ಗೈಸ್, ಅಲ್ಲಿ ಪ್ರತಿಂಗ್ರ ಯಾಗ ನಡೆಯುತ್ತೆ. ಆ ಯಾಗವನ್ನು ನೋಡಿಸ್ಲಿಕ್ಕೆ ನಾನು ಬಂದಿದ್ದೀನಿ. ಯಾಕಂದರೆ ನಾನು ವಿಡಿಯೋಗಳಲ್ಲಿ ಯಾವಾಗಲೂ ಯಾಗ ಮಾಡ್ತಾ ಇರೋದು ನಾನು ತೋರಿಸಿಲ್ಲ. ಅದಕ್ಕಾಗಿ ಸ್ಪೆಷಲ್ಲಾಗಿ ಇವತ್ತು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಗೈಸ್, ಎಲ್ಲರೂ ಕಷ್ಟಗಳನ್ನು ತೀರಿಸೋ ದೇವತೆ ಇದು, ಶಕ್ತಿ ದೇವತೆ. ಅಮ್ಮನವರ ಪಾವಾಡದಲ್ಲಿ ಇವತ್ತು ಕಾಲು ಇಕ್ಕಕ್ಕೂ ಸಹ ಜಾಗನೇ ಇಲ್ಲ ಗೈಸ್. ಅಷ್ಟೊಂದು ಜನಗಳು ಬಂದಿದ್ದಾರೆ ಇವತ್ತು. ಭಾಳ ಅದ್ಭುತವಾದಂತಹ ನೋಡೋಕ್ಕೆ ನಮಗೆ ಸಿಕ್ತು ಆ್ಯಕ್ಚುಲಿ ಗೈಸ್. ಪ್ರತಿಂಗ್ರ ಯಾಗೆ ಮಾಡಬೇಕು, ಪ್ರತಿಂಗ್ರ ಯಾಜ್ಞೆಯನ್ನು ಹೆಂಗೆ ನಾವು ಉಪಚರಿಸ್ತೀರಿ, ಇದು ಎಲ್ಲವೂ ಸಹ ನಾನು ಈ ವಿಡಿಯೋದಲ್ಲಿ ನಿಮಗೆ ನೋಡಿಸ್ತೀನಿ. ಇಲ್ಲಿ ನಾಗರಾಜ ಸ್ವಾಮಿ ಎಲ್ಲ ಡೀಟೇಲ್ ಆಗಿ ಏನು ಪ್ರತಿಂಗ್ರ ಯಾಜ್ಞೆ ಯಾಕೆ ಮಾಡಬೇಕು, ಏನು ಪ್ರಯೋಜನ, ಅದರಿಂದ ಏನು ಲಾಭಗಳು ಸಿಗುತ್ತೆ ನಿಮಗೆ, ಎಲ್ಲವನ್ನೂ ಸಹ ಡೀಟೇಲ್ ಆಗಿ ಅವರು ನಮಗೆ ಹೇಳಿದ್ದಾರೆ. ಅದು ಸಹ ನೋಡೋಣ. ಇನ್ನೊಂದು ವಿಸ್ಮಯ ಏನಂದರೆ ಗೈಸ್, ಅಮ್ಮನವರ ತೀರ್ಥದಿಂದ ಆಚೆಗಡೆ ಸ್ನಾನ ಮಾಡಿಸ್ತಾರೆ. ಅದರಿಂದ ಏನು ಲಾಭ ಆಗುತ್ತೆ ನಿಮಗೆ ಅಂದರೆ ಭಕ್ತಾದಿಗಳು ಬಂದವರು ಕಷ್ಟ ಹೆಂಗೆ ನಿವಾರಣೆ ಆಗುತ್ತೆ ಸಹ ಅದನ್ನು ನಾನು ಕೇಳಿದ್ದೀನಿ. ಕಿಡ್ನಿ ಕೆಟ್ಟೋದ್ರೆ, ಇಲ್ಲ ಅಂದರೆ ಚರ್ಮ ರೋಗ ಇರಲಿ, ಯಾವುದೇ ಒಂದು ನಮ್ಮ ಬಾಡಿಯಲ್ಲಿ ಸಮಸ್ಯೆ ಇದ್ದರೆ ಅದಕ್ಕೆ 100% ನಿಶ್ಚಿತವಾಗಿ ಪರಿಹಾರ ಆ ನೀರಿಂದ. ನೀವು 3 ವಾರನೋ 4 ವಾರನೋ 5 ವಾರನೋ ಇದು ನನಗೆ ಐಡಿಯಾ ಇಲ್ಲ, ಅವರೇ ಹೇಳ್ತಾರೆ. ಯಾಕಂದರೆ ಅವ್ರ ಹತ್ರ ಕೇಳಿದ್ದೀನಿ, ನಿಮಗೆ ತೋರಿಸ್ತೀನಿ ಸಹ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಸ್ವಾಮಿಗಳು ಅಲ್ಲಿ ಹೇಳ್ತಾರೆ, ಏನು ಮಾಡಿದ್ರೆ ಹೆಂಗೆ ಅಂತ. ಅಂದರೆ ನಿವಾರಣೆ ಅಂತೂ ಆ ನೀರಿಂದ ನಮಗೆ ನಿವಾರಣೆ ಅಂತೂ 100% ಸಿಗುತ್ತೆ ಗೈಸ್. ಬನ್ನಿ, ಇವಾಗ ನಾವು ಅಲ್ಲಿ ಹೋಗಿ ಎಲ್ಲ ಸ್ನಾನ ಮಾಡ್ತಾರಲ್ಲ ಜನಗಳು, ಅವ್ರ ಹತ್ರನೂ ಸ್ವಲ್ಪ ಕೇಳೋಣ. ಇಂಟ್ರೂ ಸಿಗಿದ್ರೆ ನಾನು ಕೇಳಿ ನಿಮಗೆ ತೋರಿಸ್ತೀನಿ ಸಹ. ಬಟ್ ಇವಾಗ ನಾವು ಸ್ವಾಮಿಗಳ ಹತ್ರ ಕೇಳಿ ತಿಳ್ಕೊಳ್ಳೋಣ ಇದರಿಂದ ಏನು ಲಾಭ ಆಗುತ್ತೆ. ಅಮ್ಮನವರ ದೇವಸ್ಥಾನಕ್ಕೆ ಬಂದ ತಕ್ಷಣ ಅರ್ಧ ಕಷ್ಟ ದೂರ ಆಗುತ್ತೆ ಗೈಸ್, ಇದು ಕನ್ಫರ್ಮು. ಯಾಕಂದರೆ ಅಮ್ಮನು ರುದ್ರರೂಪಿಣಿ, ಎಲ್ರಿಗೂ ಆಶೀರ್ವಾದ ನೀಡ್ತಾಳೆ ಅಮ್ಮನು. ಅವ್ರ ಹತ್ರ ನೀವು ಮನಸಾರ ಕಷ್ಟಗಳು ಹೇಳ್ಕೋಬೇಕು ಅಷ್ಟೇ. ಯಾವಾಗ ಪರಿಹಾರ ಆಗುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಗೈಸ್. ಅಮ್ಮನವ್ರ ಮೇಲೆ ನಂಬಿಕೆ ಇಟ್ಟು ಯಾರು ಪೂಜೆ ಪುರಸ್ಕಾರಗಳನ್ನು ಸರಿಯಾಗಿ ಮಾಡ್ತಾರೋ ನೀವು ಮನೆಯಿಂದ ಸಹ ಮಾಡ್ಬೋದು ಗೈಸ್. ಅಷ್ಟೊಂದು ಪವರ್ಫುಲ್ಲು ಅಮ್ಮನವರು. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ ಶಾಸ್ತ್ರಿ ಅಂತ. ಶ್ರೀ ಭದ್ರಕಾಳಿ ಶಕ್ತಿಪೀಠದ ಪ್ರಧಾನ ಅರ್ಚಕರು ಮತ್ತು ಸಂಸ್ಥಾಪಕರು. ಶ್ರೀ ಕ್ಷೇತ್ರ ಕಾಳಪ್ಪನಹಳ್ಳಿಯಲ್ಲಿರುವಂತಹ ಶ್ರೀ ಭದ್ರಕಾಳಿ ಸಮೇತವಾಗಿ ಮುಕ್ಕಂಡೇಶ್ವರ ನೆಲೆಸಿರುವಂತಹ ದೇವಾಲಯ. ಈ ಕಾಳಪ್ಪನಹಳ್ಳಿ ಗ್ರಾಮ ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇದು ಬೆಂಗಳೂರಿಂದ ಕೋಲಾರ ಹೋಗುವಂತ ಹೆದ್ದಾರಿಯಲ್ಲಿರುವಂತ ಈ ದೇವಸ್ಥಾನ ಪುಟ್ಟ ಗ್ರಾಮದಲ್ಲಿ ಇವತ್ತು ಪ್ರಪಂಚ ಎಲ್ಲ ಹೆಸರು ಮಾಡ್ತಿದ್ದಾಳ ತಾಯಿ. ಪುಟ್ಟ ಗ್ರಾಮದಿಂದ ಇವತ್ತು ಪ್ರಪಂಚಕ್ಕೆಲ್ಲ ಹೋಗ್ತಿದ್ದಾಳ ಎಂಬ ಶಕ್ತಿ. ವಿಶೇಷವಾಗಿ ನಡೆಯುವಂತ ಕಾರ್ಯಕ್ರಮಗಳು ಮತ್ತೆ ಇಲ್ಲಿ ಏನು ವಿಶೇಷವಾಗಿ ನಡೀತದಂತಂದ್ರೆ, ಇಲ್ಲಿ ಅಮಾವಾಸ್ಯೆಗೆ ಮತ್ತೆ ಪೌರ್ಣಮಿಗೆ ವಿಶೇಷವಾಗಿ ಮಹಾಪ್ರತ್ಯಂಗರಿ ಯಾಗ ಇರ್ತದೆ. ಆ ಪ್ರತ್ಯಂಗರಿ ಯಾಗಕ್ಕೆ ಭಾಗವಹಿಸಿದರೆ ಏನು ಫಲಗಳ ಅಂತಂದ್ರೆ, ಪ್ರತ್ಯಂಗರಿ ಅಂತಂದ್ರೆ ಬಾಧೆಗಳನ್ನ ನಿವಾರಣೆ ಮಾಡುವಂತದ್ದು ತಾಯಿ ಪ್ರತ್ಯಂಗರಿ ದೇವಿ. ಇದ್ರ ವಿಶೇಷವಾಗಿ ಒಣಮೆಣಸಿನಕಾಯಿಯಿಂದ ಅಮ್ಮನಿಗೆ ಹೋಮ ಮಾಡುವಂಥದ್ದು. ಒಣಮೆಣಸಿನಕಾಯಿ, ಕಾಳು ಮೆಣಸು, ಕರಿ ಎಳ್ಳು, ಉಪ್ಪು, ಬಿಳಿ ಸಾಸಿವೆ ಮತ್ತೆ ಇತ್ಯಾದಿಗಳನ್ನ ಬಳಸಿ ಈ ಪ್ರತ್ಯಂಗರಿ ದೇವಿಗೆ ಹವಿಭಾಗವನ್ನು ಕೊಡುವಂಥದ್ದು ವಿಶೇಷ. ಮತ್ತೆ ಪ್ರತಿ ಹುಣ್ಣಿಮೆಗೆ, ಪ್ರತಿ ಅಮಾವಾಸ್ಯೆಗೆ ಸಹ ಸಂಜೆ 6 ಗಂಟೆಗೆ ಪ್ರಾರಂಭ ಆಗ್ತದೆ. ಮತ್ತೆ ವಿಶೇಷವಾಗಿ ಇಲ್ಲಿ ಏನೇ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಈಗ ಯಾವುದೋ ಮಾಟ ಮಂತ್ರ ಮಾಡಿರ್ತಾರೆ, ಇಲ್ಲ ದೃಷ್ಟಿ, ಮೈಕೈ ನೋವು, ಮತ್ತೆ ಆರೋಗ್ಯ ಸಮಸ್ಯೆ, ಹಾಸ್ಪಿಟಲ್ಗೆ ಹೋಗ್ತದೆ, ವಾಸಿ ಆಗ್ತಾ ಇಲ್ಲ, ಈ ತರ ಸಮಸ್ಯೆಗಳಿಗೆ ಆ ಪ್ರತ್ಯಂಗರಿ ದೇವಿಯನ್ನ ವಿಗ್ರಹನ ಇಟ್ಟು
ಇಲ್ಲಿ 3 ವಾರ ಅಂದ್ರೆ ಶುಕ್ರವಾರ, ಮಂಗಳವಾರ, ಭಾನುವಾರ ಇಲ್ಲಿ ವಿಶೇಷ ದಿನಗಳಿರ್ತದೆ. ಮತ್ತೆ ಅಮಾವಾಸ್ಯೆ, ಹುಣ್ಣಿಮೆಗೆ ವಿಶೇಷ ದಿನಗಳಿರ್ತದೆ. ಮತ್ತೆ ಇಲ್ಲಿ ವಿಶೇಷವಾಗಿ ಈ ಶುಕ್ರವಾರ, ಮಂಗಳವಾರ, ಭಾನುವಾರ ಅಮ್ಮನಿಗೆ ಅಭಿಷೇಕ ಮಾಡಿದಂತ ನೀರು, ಮತ್ತೆ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದಂತ ನೀರು ನೋಡಿ. ವಿಶೇಷವಾಗಿ ಶಕ್ತಿ ಸಾಲಿಗ್ರಾಮ, ಶಿವ ಸಾಲಿಗ್ರಾಮ, ನರಸಿಂಹ ಸಾಲಿಗ್ರಾಮ, ವಿಷ್ಣು ಸಾಲಿಗ್ರಾಮ, ಮತ್ತೆ ಪಾದರಸ ಲಿಂಗ ಅಂತೀವಿ. ಪಾದರಸ ಅಂತಂದ್ರೆ ವಿಶೇಷವಾದ ಅದ್ಭುತವಾದಂತ ಶಕ್ತಿ. ಆ ಪಾದರಸಕ್ಕೆ ಅಭಿಷೇಕ ಮಾಡಿ ಅದರಿಂದ ಬಂದಂತ ತೀರ್ಥವನ್ನು ಶೇಖರಣೆ ಮಾಡಿ ಆ ಸ್ನಾನ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಮತ್ತೆ ತೀರ್ಥಕ್ಕೆ ಯೂಸ್ ಮಾಡ್ತಾರೆ ಅದನ್ನ. ಮತ್ತೆ ಅದರಲ್ಲಿ ನಾನಾ ದ್ರವ್ಯಗಳನ್ನು ಹಾಕಿ, ಸ್ನಾನಕ್ಕೆ ಬಂದಂತವ್ರಿಗೆ ನಾನಾ ದ್ರವ್ಯಗಳನ್ನು ಹಾಕಿ ಆ ಪ್ರತ್ಯಂಗಿರಿ ದೇವಿನ ತಲೆ ಮೇಲೆ ಇಟ್ಟು ಅವರಿಗೆ ಇಲ್ಲಿ ಅರ್ಶಿನ ನೀರನ್ನು ಒಯ್ತಾರೆ. ಅದರಿಂದ ಏನೇ ಸಮಸ್ಯೆಗಳಿದ್ರು ಪರಿಹಾರ ಆಗ್ತದೆ. 3 ವಾರ ಬಂದು ಆ ಅರ್ಶಿನ ಸ್ನಾನವನ್ನ ಅವರು ಪಡ್ಕೊಂಡ್ರೆ ಅವರ ಸಂಪೂರ್ಣ ಆರೋಗ್ಯ ಸಂಪೂರ್ಣವಾಗಿ ಸುಧಾರಿಸ್ತದೆ. ಏನಪ್ಪಾ ಅದರಲ್ಲಿ ಶಕ್ತಿ ಅಂತಂದ್ರೆ ಇಲ್ಲಿಗೆ ಅಮ್ಮನಿಗೆ ಮಾಡಿದಂತ ಅಭಿಷೇಕದ ವಿಶೇಷದ ನೀರು. ಮತ್ತೆ ಸಾಲಿಗ್ರಾಮ ಅಂದ್ರೆ ವಿಶೇಷವಾದ ಶಕ್ತಿಗಳಿರ್ತದೆ ಸಾಲಿಗ್ರಾಮದಲ್ಲಿ. ಆ ಶಿವಶಕ್ತಿ ಸಾಲಿಗ್ರಾಮ, ಶಿವ ಸಾಲಿಗ್ರಾಮ, ನರಸಿಂಹ ಸಾಲಿಗ್ರಾಮ, ವಿಷ್ಣು ಇವಾಗೆಲ್ಲ ಸಾಲಿಗ್ರಾಮ ತುಂಬಾ ಶಕ್ತಿ ಇರುವಂಥದ್ದು. ಅವಾಗೆಲ್ಲ ಇನ್ನ ಶಕ್ತಿ ಇರುವಂತದ್ದು ಪಾದರಸ ಲಿಂಗ ಅಂದ್ರೆ ಶಿವನಿಗೆ ವಿಶೇಷವಾದ ಪಾದರಸ ಲಿಂಗದ ಅಭಿಷೇಕ ಮಾಡದ ನೀರನ್ನ ಹಾಕಿದ್ರೆ ನಮ್ಮ ಜೀವನದಲ್ಲಿ ಬರುವಂತ ಕಷ್ಟಗಳು, ನಮ್ಮ ದೇಹಕ್ಕೆ ಬರುವಂತ ಸಮಸ್ಯೆಗಳನ್ನ ತಡೆದು ನಮಗೆ ಆರೋಗ್ಯವನ್ನ ದಯಪಾಲಿಸುವಂಥದ್ದು ವಿಶೇಷ ಸಾಲಿಗ್ರಾಮ ಮತ್ತೆ ಆ ರಸಮಣಿ ಲಿಂಗ ಮತ್ತೆ ಆ ದೇವಿ ಭದ್ರಕಾಳಿ. ಮತ್ತೆ ವಿಶೇಷವಾಗಿ ಇಲ್ಲಿ ಅಮಾವಾಸ್ಯೆಗೆ ಮತ್ತೆ ಹುಣ್ಣಿಮೆಗೆ ಹೋಮ ಇರ್ತದೆ. ಬರುವಂತ ಭಕ್ತರು ಬಂದು ಈ 3 ವಾರಗಳಿರ್ತದೆ, ಶುಕ್ರವಾರ, ಮಂಗಳವಾರ ಮತ್ತೆ ಭಾನುವಾರ ಅಮಾವಾಸ್ಯೆಗಳಿರ್ತದೆ. ಬನ್ನಿ, ಅಮ್ಮನ ಕೃಪೆಗೆ ಪಾತ್ರರಾಗಿ. ಪ್ರತಿಯೊಬ್ಬರಿಗೂ ತಾಯಿ ಅನುಗ್ರಹ ನೀಡ್ತಾಳೆ. ಈಗ ಬಂದಿದೀವಿ, 5 ವಾರ ಮಾಡಿದ್ವಿ ಸ್ವಾಮಿ, ನಮ್ಗೆ ಕೆಲಸ ಆಗಿಲ್ಲ ಅಂತ ಯಾರು ನಿರಾಶೆ ಆಗ್ಬೇಡಿ. ಆ ಸೇವೆ ಮಾಡಿ ಅಮ್ಮನಿಗೆ ಬಂದು ಅಮ್ಮನ ಹತ್ರ ಹೊಡೆದಾಡಿ ನನಗೆ ಕೆಲಸ ಆಗ್ಬೇಕು, ನೀನ್ ನಂಬಿ ಬಂದ್ಬಿಟ್ಟಿದ್ದೀನಿ, ನನ್ ಈ ಕೆಲಸ ನೀ ಮಾಡ್ಕೊಡ್ಲೇಬೇಕ ತಾಯಿ ಅಂತ ಸತತವಾಗಿ ಕೂತ್ಕೊಂಡ್ರೆ ಆ ಸಂಪೂರ್ಣವಾಗಿ ಅಮ್ಮನ ತಥಾಸ್ತನ್ನೇ ಅಂತಾಳೆ. ಕೆಲವರೆಲ್ಲ ಏನ್ ಮಾಡ್ತಾರೆ, 3 ವಾರ ನನಗೆ ಕೆಲಸ ಆಗಿಲ್ಲ ಅಂತ ಬರೋದ್ ಬಿಡ್ತಾರೆ. ಅದು ತಪ್ಪು. ಯಾವುದೊಂದು ಕ್ಷೇತ್ರಕ್ಕೆ ಹೋದಾಗ ನಾವು ನಂಬಬೇಕು, ತಾಯಿ ನಮ್ಮನ್ನ ಕೈ ಹಿಡಿವರೆಗೂ ನಾವು ಕಾಯ್ಬೇಕು. ಆ ಕೈ ಹಿಡಿದಾಗ ಶಾಶ್ವತವಾಗಿ ಬಿಡಲ್ಲ ನಮ್ಮನ್ನ. ನಾವೇನ್ ಮಾಡ್ತೀವಿ, 1 ವಾರ ಬಂದಿಲ್ಲ ನಮ್ ಕೆಲಸ ಆಗಿಲ್ಲ, 2 ವಾರ ಬಂದಿಲ್ಲ ನಮ್ ಕೆಲಸ ಆಗಿಲ್ಲ ಅನ್ನೋದಲ್ಲ. ಬಂದು 5 ವಾರ ನಾವೇನು ಕೊಡಕ್ಕಾಗಲ್ಲ ತಾಯಿಗೆ. ಆ ಕುಂಬಳಕಾಯಿ ದೀಪನ ಕೊಡ್ತೀವಿ. ಆ ಕುಂಬಳಕಾಯಿ ದೀಪ ಯಾಕೆ ಹಚ್ತೀವಿ ಅಂದ್ರೆ ನಾವು ನಮ್ಗೆ ಗೊತ್ತಿದ್ರೆ ಪಾಪ ಕರ್ಮಗಳು ಮಾಡಿರ್ತೀವಿ, ನಮ್ಗೆ ಗೊತ್ತಿದ್ರೆ ಏನೋ ತಪ್ಪು ಮಾಡಿಬಿಡ್ತಿರ್ತೀವಿ. ಅದನ್ನ ಆ 365 ದಿನಗಳ ಬತ್ತಿ ಹಾಕಿ ಆ 3 ತರದ ಎಣ್ಣೆ ಹಾಕಿ ಅದು ಹಚ್ಚಿದ್ರೆ ನಾವು ಮಾಡಿದ ಕರ್ಮಗಳೆಲ್ಲ ಆ ಕೂಷ್ಮಾಂಡದಲ್ಲಿ ಹೋಗ್ತದೆ. ಮತ್ತೆ ನಮಗೆ ಏನೇ ಸಮಸ್ಯೆ ಆಗಿದ್ರು ಆ ಕೂಷ್ಮಾಂಡದಲ್ಲಿ ಕಳೆದು ಹೋಗ್ತದೆ. ಅದೆಲ್ಲಾ ಸಮಸ್ಯೆಗಳು ಪರಿಹಾರ ಆಗ್ತದೆ. ಮತ್ತೆ ನಿಂಬೆಹಣ್ಣಲ್ಲಿ ನಮಗಿನಂತ ದೃಷ್ಟಿ ದೋಷ, ಮಾಟ ಮಂತ್ರಗಳೆಲ್ಲ ಹೋಗಿ ಆ ನವದುರ್ಗಿಗಳ ಅನುಗ್ರಹ ಆಗ್ತದೆ. ಮತ್ತೆ ಕೊನೆಯ ದಿನ ಆ ಬೆಲ್ಲ ದೀಪ ಹಚ್ಚಿದ್ರೆ ನಮ್ಮ ಜೀವನದಲ್ಲಿ ಸಿಹಿ ಮಾಡುವಂತದ್ದು ವಿಶೇಷ. ಎಲ್ಲ ಪ್ರತಿಯೊಂದು ವಿಚಾರದಲ್ಲಿ ನಮ್ಮ ಜೀವನದಲ್ಲಿ ಸಿಹಿ ಸುದ್ದಿ ಬರ್ತದೆ, ಒಳ್ಳೇದಾಗ್ತದೆ. ಬನ್ನಿ, ಎಲ್ಲಾರು ಬನ್ನಿ, ಅಮ್ಮನ ಕೃಪೆಗೆ ಪಾತ್ರರಾಗಿ. ಈ ಕ್ಷೇತ್ರ ತುಂಬಾ ಹೆಸರು ಮಾಡಿದಂತ ಕ್ಷೇತ್ರ. ಇನ್ನ ಬೆಳೀತಾ ಇದೆ, ಭಕ್ತರ ಜನ ಅಮ್ಮನ ಆಕರ್ಷಣೆ ಮಾಡ್ತಾವಳೆ. ಪ್ರತಿಯೊಬ್ಬರಿಗೂ ಕಾಯಿಲೆ ವಾಸಿ ಆಗ್ತದೆ. ಪ್ರತಿಯೊಬ್ಬರ ಸಂಕಲ್ಪ ಇಟ್ಕೊಂಡು ಬೆಳೆದು ಹೇಳ್ತಾರೆ, ಸ್ವಾಮಿ ನನಗೆ ಇದು ವಾಸಿ ಆಯ್ತು, ಅದು ವಾಸಿ ಆಯ್ತು ಅಂತ. ಯಾವುದೇ ನಿಮ್ಗೆ ಇಲ್ಲಿ ನಿಬಂಧನೆಗಳಿಲ್ಲ. ಬಂದು ಅಮ್ಮನಿಗೆ ಅರಕೆ ಕಟ್ಕೊಂಡು ಬಂದು 5 ವಾರ ಸೇವೆ ಮಾಡಿ ಸಂಪೂರ್ಣವಾಗಿ ಅಮ್ಮನ ಅನುಗ್ರಹ ಸಿಗ್ತದೆ. ಏನೇ ಸಮಸ್ಯೆ, ಎಷ್ಟೇ ಕಷ್ಟ ಇದ್ರೂ ಸಹ ಶೀಘ್ರ ಪರಿಹಾರ ಕೊಡುವಂಥದ್ದು ವಿಶೇಷ. ಯಾಕಂತಂದ್ರೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಾಲಿಗ್ರಾಮದಲ್ಲಿ ಮಾಡಿರುವಂತ ಅಮ್ಮನವರ ವಿಗ್ರಹ ಶಿಲೆ 5 ಅಡಿ ಉತ್ತರ ಇರುವಂತದ್ದು, 18 ಕೈ ಉಳ್ಳುವಂತಳು. ಭದ್ರಕಾಳಿ ಅಂದ್ರೆ ಉಗ್ರ ರೂಪ ಇರೋಂಥಳು, ಸೌಮ್ಯವಾಗಿ ಕೂತಿರುವಂತದ್ದು ವಿಶೇಷ ಇಲ್ಲಿ. ಯಾಕಂತಂದ್ರೆ ಮುಂದೆ ಶಿವ ಇದ್ದಾನೆ, ಅಮ್ಮನವ್ರ ಹಿಂದೆ ಇದ್ದಾರೆ, ಯಾವತ್ತು ನಗನಗ್ತಾ ಇರ್ತಾಳೆ, ಬಂದವರು ತಥಾಸ್ತ ಅಷ್ಟೇ. ಮತ್ತೆ ಇಲ್ಲಿ ಚೌಡೇಶ್ವರಿ ಇರ್ತಾಳೆ. ಮತ್ತೆ ಕ್ಷೇತ್ರ ಪಾಲಕನ ಕಾಲಭೈರವನು, ಮತ್ತೆ ಆ ಪ್ರತ್ಯಂಗಿರಿ ದೇವಿ, ಬಲಭಾಗದಲ್ಲಿ ಸುಬ್ರಹ್ಮಣ್ಯ, ಎಡಭಾಗದಲ್ಲಿ ಘಂಟಾ ಗಣಪತಿ, ದಕ್ಷಿಣ ಮುಖವಾಗಿ ಪಂಚಮುಖಿ ಆಂಜನೇಯ ಸ್ವಾಮಿ. ಈ ದೇವರ ಎಲ್ಲ ಅನುಗ್ರಹ ಸಿಗಿ ನಿಮಗೆ ಖಂಡಿತವಾಗಿ ಒಳ್ಳೇದಾಗ್ತದೆ. ಎಲ್ಲಾರು ಬನ್ನಿ, ಅಮ್ಮನ ಕೃಪೆಗೆ ಪಾತ್ರರಾಗಿ. ಜೈ ಭದ್ರಕಾಳಿ. ಗೈಸ್, ಈ ಪ್ರತ್ಯಂಗಿರಿ ಯಾಗವನ್ನು ನೀವು ಪೂರ್ತಿ ನೋಡಿ, ಅವಾಗೆ ಅರ್ಥ ಆಗೋದು ಏನು ಮಾಡಿದರೆ ಹೆಂಗೆ ಅಂತ ಸ್ವಾಮಿಗಳೆಲ್ಲ ಹೇಳಿದ್ದಾರೆ. ಇಲ್ಲಿ ಕೂತ್ಕೊಂಡು ಅಮ್ಮನ ಜ್ಞಾನ ಮಾಡಿದ್ರೆ ಸಾಕು, ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಪ್ರತ್ಯಂಗಿರಿ ಯಾಗ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡ್ತಾರೆ. ಜನಸಾಗರ ಹರಿದು ಬಂದಿತ್ತು ಗೈಸ್. ನನಗಂತೂ, ನಾನು ಯಾವಾಗಲೇ ಹೋಗಲಿ ವಿಡಿಯೋ ಮಾಡಲಿ, ಜನಗಳಂತೂ ತುಂಬ ಕಷ್ಟಗಳಿರ್ತಾರೆ. ಎಲ್ರಿಗೂ ಪರಿಹಾರ ಅಂತೂ 100% ಕೊಡ್ತಾಳೆ ಆ ತಾಯಿ. ನಾನು ಹೇಳೋದೇನೆಂದರೆ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಕಮೆಂಟಲ್ಲಿ
ಭದ್ರಕಾಳಿ ಅಂತ ಹಾಕಿ ನಿಮ್ಮ ಕಷ್ಟಗಳು ಸಹ ಇದ್ದರೆ ಹೇಳ್ಕೊಳ್ಳಿ ಅಮ್ಮನವ್ರ ಹತ್ರ, ಖಂಡಿತವಾಗಿ ಅದು ಪರಿಹಾರ ಹಾಗೆ ಆಗುತ್ತೆ ಗೈಸ್. 4 ಜನಕ್ಕೆ ಶೇರ್ ಮಾಡಿದ್ರೆ ಏನಾಗ್ತದೆ ಅಂದರೆ ಇನ್ನೂ ಜನಗಳು ಅವ್ರು ಏನೇನೋ ಕಷ್ಟಗಳಲ್ಲಿ ಇರ್ತಾರೆ, ಅವರು ಈ ವಿಡಿಯೋ ಮೂಲಕ ಬಂದು ಅಮ್ಮನವ್ರ ದರ್ಶನ ಮಾಡಿ ಅವ್ರ ಕಷ್ಟಗಳು ತೀರಿಸ್ಕೊಳ್ಳಿ ಅಂತ ನನ್ನ ಒಂದು ಪ್ರಯತ್ನ ನಾನು ಪಡ್ತಾ ಇದ್ದೀನಿ. ಯಾಕಂದರೆ ಎಲ್ಲರ ಮನೆಯಲ್ಲೂ ಕಷ್ಟ ಇರ್ತದೆ, ಇದನ್ನು ತಿಳ್ಕೊಂಡು ನೀವು 4 ಜನಕ್ಕೆ ಶೇರ್ ಮಾಡಿ. ನಿಮ್ಗೆ ಈ ವಿಡಿಯೋಯಿಂದ ಒಳ್ಳೆಯದಾದರೆ ಅಮ್ಮನ ಹತ್ರ ಹೋಗಿ ನೀವು ಏನಾದರೂ ಕಷ್ಟಗಳು ನಿಮಗೆ ಪರಿಹಾರ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾಕಂದರೆ ನಿಮ್ಮಿಂದ ಅಮ್ಮನವರ ಆಶೀರ್ವಾದದಿಂದ ಈ ಚಾನಲ್ಲು ಬೂಸ್ಟ್ ಆಗುತ್ತೆ. 4 ಜನಕ್ಕೆ ಶೇರ್ ಮಾಡಿದ್ರೆ ಈ ಚಾನಲ್ ಇನ್ನೂ ಸ್ವಲ್ಪ ಬೂಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಗೈಸ್. ದಯವಿಟ್ಟು ಈ ಯಜ್ಞವನ್ನು ಮಿಸ್ ಮಾಡಬೇಡಿ, ಕಂಪ್ಲೀಟಾಗಿ ವಿಡಿಯೋ ನೋಡಿ. ಮುಂದೆ ಏನಂದರೆ ಕಿಡ್ನಿ ಏನಾದರೂ ನಿಮಗೆ ಕೆಟ್ಟೋದ್ರೆ, ಇಲ್ಲ ಚರ್ಮ ರೋಗ ಇದ್ದರೆ, ಮೈಕಾಯಿ ಕಾಲುಗಳು ನೋವಿದ್ರೆ ಎಲ್ಲವೂ ಸಹ ಇಲ್ಲಿ ಪರಿಹಾರ ಆಗುತ್ತೆ. ಅದನ್ನು ಸಹ ನಾನು ನೋಡ್ತೀನಿ. ಎಂಡ್ವರೆಗೂ ಅಂದರೆ ಕೊನೆ ತನಕ ಈ ವಿಡಿಯೋ ನೋಡಿ, ಮಿಸ್ ಮಾಡಬೇಡಿ. ಯಾಕಂದರೆ ಭಾಳ ಕಷ್ಟ ಬಿದ್ದು ವಿಡಿಯೋ ಮಾಡ್ತೀವಿ ನಿಮಗಾಗಿ. ಯಾಕಂದರೆ ನೂರಾರು ಕಷ್ಟಗಳಲ್ಲಿ ನಾವು ಜೂಜಾಡ್ತಾ ಇರ್ತೀವಿ. ಅದೆಲ್ಲ ಕಷ್ಟಗಳು ಪರಿಹಾರ ಆಗಬೇಕಂದ್ರೆ ಒಂದು ವಿಷಯನ ತಿಳ್ಕೊಳ್ಳೋದು ಜಾಸ್ತಿ ಇಂಪಾರ್ಟೆಂಟು. ಸ್ನಾನ ಮಾಡೋದು ಏನಕ್ಕೆ ಅಂತಂದರೆ, ಮತ್ತು ಮಂಕಿರೋದಾಗಲಿ, ನಿದ್ದೆ ಬರ್ದಿರೋದಾಗಲಿ, ಮೈಯಲ್ಲಿ ದೇವ ಪಿಚ್ಚೆ ಬಿಡಿ ಪಿಚಾಚಿ ಮತ್ತು ಮೈ ಕೈ ನೋವು, ಆರೋಗ್ಯ ಹೆಚ್ಚು ಕಮ್ಮಿ ಇದ್ದರೂ ಕೂಡ ಕಿಡ್ನಿಗಳು ಸಹ ಇಲ್ಲಿ ಬಂದಿದ್ದಾವೆ. ಅನೇಕ ಜನಗಳಿಗೆ 3 ವಾರಕ್ಕೊಂದ್ಸಲ ಸ್ನಾನ ಮಾಡಿಸ್ಕೊಂಡೋಗಿ ಇವತ್ತು ಕಿಡ್ನಿಗಳು ಕೂಡ ಆಗಿದೆ, ಆರೋಗ್ಯ ಕೂಡ ಖಚಿತವಾಗಿದೆ. ಯಾರನ್ನ ಕೇಳಿ ಇಲ್ಲಿ ಸ್ನಾನ ಮಾಡಿಸಿದವ್ರನ್ನ ಈಗ ಚೆನ್ನಾಗಿದ್ದೀರಿ, ನಾವು ಪರವಾಗಿಲ್ಲ, ಆರೋಗ್ಯವಾಗಿದ್ದೀರಿ ಅಂತ ಹೇಳ್ತಾರೆ. ಅದರಿಂದ ಇದು ಮಂಗಳ ದ್ರವ್ಯ ಸ್ನಾನ ಮಾಡಿಸ್ತಾರೆ. ಮಂಗಳವಾರ, ಶುಕ್ರವಾರ, ಭಾನುವಾರ, ವಾರಕ್ಕೆ 3 ದಿವಸ ಇಲ್ಲಿ ಮಂಗಳ ದ್ರವ್ಯ ಸ್ನಾನ ಮಾಡಿಸ್ತಾರೆ. ಯಾರು ಮಾಡಿಸ್ಕೊಂಡ್ರೆ ಅವ್ರು ಕಂಟಿನ್ಯೂ ಆಗಿ 3 ವಾರ ಮಾಡಿಸ್ಕೊಂಡ್ರೆ ಅವ್ರದ್ದು ಏನೇ ಸಮಸ್ಯೆ ಇರಲಿ, ಆರೋಗ್ಯದ ಸಮಸ್ಯೆ ಇರಲಿ, ಮತ್ತು ನಿದ್ದೆ ಬರ್ದಿರಲಿ, ಮುಂಕಿರಲಿ, ಮತ್ತು ಎಲ್ಲ ಮತ್ತು ಈ ಲಕ್ವಾದವ್ರು ಸುಮಾರು ಜನ ಈಗ ಎಷ್ಟೋ ಜನ ಲಕ್ವಾದವ್ರಿಗೆ ಒಳ್ಳೆಯದಾಗಿದೆ. 3 ವಾರ 4 ವಾರ ಮಾಡಿಸ್ಕೊಂಡಾಗಿ ಆಗಿದೆ. ಕೆಲವರಿಗೆ ಫುಲ್ಲು ತೊನ್ನಿತ್ತು, ಅವರು ಮದುವೆನೇ ಇರಲಿಲ್ಲ, ಅವರು 5 ವಾರ ಮಾಡಿಸಿದ್ರು, 6ನೇ ವಾರಕ್ಕೆ ಕಂಪ್ಲೀಟಾಗಿ ಕ್ಲಿಯರಾಗಿ ಆಗಿದೆ ಅವ್ರಿಗೂ ಅಷ್ಟೇ. ಇಲ್ಲಿ ಆ ಮಂಗಳ ದ್ರವ್ಯ ಸ್ನಾನ ಮಹಿಮೆ ನೋಡಿ, ಇಷ್ಟು ಮಾತ್ರ ಯಾರೇನಾಗಲಿ ಅದು ಒಳ್ಳೇದಾಗುತ್ತೆ. ಅಂದರೆ ಕಿಡ್ನಿ ಕೆಟ್ಟೋಗಿದ್ರು ಕೂಡ ಹೌದು, ಪರೀಕ್ಷೆ ಮಾಡಲಿ, ಬೇಕಾದ್ರೆ ಯಾರನ್ನ ಈಗ ಹೋಗಿದ್ದವ್ರು ಬಂದು ಸ್ನಾನ ಮಾಡಿಸಲಿ 3 ವಾರ ಅವರೇ ಹೇಳ್ತಾರೆ. 3 ವಾರ ಅವ್ರು ಹೇಳ್ತಾರೆ ತರಕಾರಿನೇ ತಿಂತಾರಲ್ಲ ಅಂತ, ಇವತ್ತು ಮುದ್ದೆ ತರಕಾರಿ ಎಲ್ಲ ತಿಂತಾ ಇದ್ದೀರಿ, ಚೆನ್ನಾಗಿ ವರ್ಕ್ ಮಾಡುತ್ತೆ ಒಳಗ. ಕಿಡ್ನಿ ಇಲ್ದಿದ್ದವರು, ಈ ಕಿಡ್ನಿ ಇಲ್ದಿದ್ದವರು ಮೊದಲು ಮತ್ತೆ ಗಂಜಿ ಕುಡ್ಕೊಂಡೇ ಇದ್ದರಂತೆ, ಮತ್ತೆ ಯಾವುದೇ ತರಕಾರಿ ಏನು ತಿಂತಾರಲ್ಲಂತೆ. ಇಲ್ಲಿ ಬಂದು 3 ವಾರ ಸ್ನಾನ ಮಾಡಿದ್ಮೇಲೆ ಮುದ್ದೆ ತರಕಾರಿ ಎಲ್ಲ ತಿಂತಾ ಇದ್ರಿ, ಫಸ್ಟ್ ಕ್ಲಾಸ್ ನಮಗೆ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳ್ತಾವ್ರೆ. ಅವ್ರು ಹೇಳ್ತಾವ್ರೆ, ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದ.